Hi everyone, welcome back to my YouTube classes. In today's class, we are going to see the most important, expected, trusted questions on English pedagogy and grammar. ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ. ತಾವು GPSTR, HSTR, PSTR, TET, CET ಒಂದು ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ರೆ ನಿಮ್ಮ ತಯಾರಿಗೆ ಒಂದಿಷ್ಟು ಸಪೋರ್ಟಿವ್ ಆಗಿ ನಾನು ಇವತ್ತು ಇಂಗ್ಲಿಷ್ ಪೆಡಗಾಜಿ ಮತ್ತು ಗ್ರಾಮರ್ ಮೇಲೆ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಅಕಾರ್ಡಿಂಗ್ ಟು NCF 2005, ದ ಪ್ರೈಮರಿ ಏಮ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ NCF 2005 ಪ್ರಕಾರ ಒಂದು ಭಾಷೆಯ ಪ್ರಾಥಮಿಕ ಗುರಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಮೀನ್ಸ್ ವೆದರ್ ಇಟ್ ಈಸ್ teach grammar rules, prepare student for examinations, enable meaning making and communication, memorize literary text ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಸರಿಯಾದ ಆಯ್ಕೆ ಅಂತಂದರೆ ಎನೇಬಲ್ ಮೀನಿಂಗ್ ಮೇಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಅರ್ಥ ಇಲ್ಲಿ ಸರಿಯಾಗಿ ಅರ್ಥೈಸಿಕೊಂಡು ಒಂದು ಸಂವಹನವನ್ನು ಮಾಡಲಿಕ್ಕೆ ಭಾಷೆಯ ಒಂದು ಪ್ರಾಥಮಿಕ ಗುರಿ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬೋದು. ಮೀನ್ಸ್ NCF 2005 emphasizes language as a tool for communication and construction of meaning, not rote learning. ಸುಮ್ಮನೆ ಬಾಹ್ಯಾಟ್ ಮಾಡಿ ಕಂಠಪಾಠ ಮಾಡಿ ಕಲಿಯೋದಲ್ಲ. ಸೊ ಅದರ ಬದಲಾಗಿ ಒಂದು ಅರ್ಥಪೂರ್ಣ ಸಂವಹನವನ್ನು ಮಾಡಲಿಕ್ಕೆ ಭಾಷೆಯನ್ನು ಉಪಯೋಗಿಸಲಿಕ್ಕೆ ಕಲಿಯುವಂಥದ್ದು ಅಂತ ಅರ್ಥ. ದೆನ್ ಕ್ವೆಶ್ಚನ್ ನಂಬರ್ 2. Which method focuses on learning language through real life situations? ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಒಂದು ಮೆಥಡು ನಮ್ಮ ಲ್ಯಾಂಗ್ವೇಜ್ ಲರ್ನಿಂಗಿಗೆ ಒಂದು ರಿಯಲ್ ಲೈಫ್ ಸಿಚುವೇಶನನ್ನು ನೈಜ ಜೀವನಕ್ಕೆ ಅನುಗುಣವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್, ಡೈರೆಕ್ಟ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಇಟ್ಸ್ ಡೈರೆಕ್ಟ್ ಮೆಥಡ್. ವೈ? ಬಿಕಾಸ್ the direct method promotes thinking in the target language using everyday contexts ಅಂತ. ಅಂದರೆ ಇಲ್ಲಿ ಕೇವಲ ನಾವು ಇಂಗ್ಲೀಷ್ ಭಾಷೆಯನ್ನು ಟಾರ್ಗೆಟ್ ಮಾಡಿ ಕಲಿಯೋದ್ರಿಂದ ಆ ಭಾಷೆಯಲ್ಲಿ ನಮಗೆ ಏನಾಗುತ್ತೆ ಡೇ ಟು ಡೇ ಒಂದು ಕಮ್ಯುನಿಕೇಷನ್ ಕನ್ವರ್ಜೇಷನ್ ಮಾಡಲಿಕ್ಕೆ ತುಂಬ ಸರಳವಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಟ್ ಮೆಥಡಲ್ಲಿ ಕೇವಲ ಇಂಗ್ಲೀಷ್ನಲ್ಲಿದೆ ಕಲಿಯೋದು, ಅದನ್ನು ಬಿಟ್ಟು ಬೇರೆ ಭಾಷೆ ಯಾವುದನ್ನು ಅಲ್ಲಿ ಉಪಯೋಗಿಸೋದಿಲ್ಲ. ಹಾಗಾಗಿ ದೆನ್ next one is errors are natural and inevitable in language learning. This view is supported by. ಓಕೆ, ಇಲ್ಲಿ ಒಂದು ಯಾವುದೇ ಭಾಷೆಯನ್ನು ಕಲಿಬೇಕಾದ್ರೆ ಇಲ್ಲಿ ತಪ್ಪುಗಳು ಏನೋ ಅವು ಸ್ವಾಭಾವಿಕವಾಗಿ ಬರ್ತವೆ. ಅವನ್ನು ನಾವು ಇನ್ಇವಿಟೇಬಲ್ ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಒಂದು ಯಾವ ವ್ಯೂ ಆಫ್ ಸಪೋರ್ಟೆಡ್ ಅಂತ ಕೇಳಿದೆ. ಬಿಹೇವಿಯರಿಸಮ್, ಸ್ಟ್ರಕ್ಚರಲಿಸಮ್, ಕನ್ಸ್ಟ್ರಕ್ಟಿವಿಸಮ್, ಕ್ಲಾಸಿಕಲ್ ಕಂಡೀಷನಿಂಗ್, ಯಾವ ಒಂದು ಮೆಥಡಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅನ್ನೋದಾದರೆ ದಟ್ ಕಮ್ಸ್ ಅಂಡರ್ ಕನ್ಸ್ಟ್ರಕ್ಟಿವಿಸಮ್, ಅಂದರೆ ರಚನಾವಾದದಲ್ಲಿ ಇದು ಬರುತ್ತೆ. ಮೀನ್ಸ್ ಕನ್ಸ್ಟ್ರಕ್ಟಿವಿಸಮ್ ವ್ಯೂಸ್ ಎರರ್ಸ್ ಆಸ್ ಪಾರ್ಟ್ ಆಫ್ ಲರ್ನರ್ಸ್ ಆಕ್ಟಿವ್ ನಾಲೆಜ್ ಕನ್ಸ್ಟ್ರಕ್ಷನ್. ಇಲ್ಲಿ ನಾವು ನಮ್ಮ ಜ್ಞಾನವನ್ನು ಸ್ವತಃ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು, ನ್ಯೂನ್ಯತೆಗಳು ಬಂದರೂ ಕೂಡ ಅವುಗಳನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೋಬೇಕು ಅಂತ. ದೆನ್ ದ ಬೆಸ್ಟ್ ಆ್ಯಕ್ಟಿವಿಟಿ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ ಈಸ್ ಡಿಕ್ಟೇಷನ್, ಸೈಲೆಂಟ್ ರೀಡಿಂಗ್, ರೋಲ್ ಪ್ಲೇ, ಟ್ರಾನ್ಸ್ಲೇಷನ್ ಅಂತ ಕೇಳಿ. ಇಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ಲನ್ನು ಮಕ್ಕಳಲ್ಲಿ ಡೆವಲಪ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಆ್ಯಕ್ಟಿವಿಟಿ ಅಂತ ಕೇಳಿದರೆ ಇಟ್ಸ್ ನಥಿಂಗ್ ಬಟ್ ದ ರೋಲ್ ಪ್ಲೇ. ಅಂದರೆ ರೋಲ್ ಪ್ಲೇ ಕ್ರಿಯೇಟ್ಸ್ ಇಂಟರಾಕ್ಟಿವ್ ಕಮ್ಯುನಿಕೇಷನ್ ಸಿಚುವೇಶನ್ಸ್ ಇಂಪ್ರೂವಿಂಗ್ ಫ್ಲೂಯೆನ್ಸಿ. ಇಲ್ಲಿ ಒಂದು ಪಾತ್ರಾಭಿನಯಗಳನ್ನು ಅಭಿನಯಿಸೋದ್ರ ಮೂಲಕ ಅಲ್ಲಿ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ರೋಲ್ ಪ್ಲೇ ಈಸ್ ದ ರೈಟ್ ಆನ್ಸರ್. Let's look at the question number 5. That is, the term interlanguage was proposed by Skinner, Chomsky, Larry Selinker, Krashen. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಸಿ, ದಟ್ ಈಸ್ ಲ್ಯಾರಿ ಸೆಲಿಂಕರ್ is the right answer. And interlanguage refers to the learner's evolving language system, and it was introduced by American linguist Larry Selinker in 1972. ಈ ಒಂದು ಇಂಟರ್ ಲ್ಯಾಂಗ್ವೇಜ್ ಪ್ರಪೋಸ್ ಮಾಡಿದಂಥವರು ಅಮೇರಿಕಾದ ಒಬ್ಬ ಲಿಂಗ್ವಿಸ್ಟ್, ಅಂದರೆ ಒಬ್ಬ ಧ್ವನಿಶಾಸ್ತ್ರಜ್ಞ, ಭಾಷಾತಜ್ಞ ಲಾರಿ ಸೆಲಿಂಕರ್ ಅವರು ಹೇಳಿದಂಥದ್ದು. ದೆನ್ which approach emphasizes comprehensible input, whether it is audiolingual, ನ್ಯಾಚುರಲ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್, ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ನ್ಯಾಚುರಲ್ ಅಪ್ರೋಚ್. ಅಂದರೆ
Krashen's natural approach focuses on input slightly above the learner's level. ಓಕೆ, ಇಲ್ಲಿ ಒಂದು ಸ್ವಾಭಾವಿಕ ಅಪ್ರೋಚ್, ಒಂದು ಸ್ವಾಭಾವಿಕ ಒಂದು ಮೆಥಡನ್ನು ಕ್ರಮವನ್ನು ಅನುಸರಿಸುವ ಮೂಲಕ ನಾವಿಲ್ಲಿ ಗ್ರಹಿಕೆಗೆ ಬಹಳಷ್ಟು ಒತ್ತನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ದೆನ್ ದ ನೆಕ್ಸ್ಟ್ ಒನ್ ಈಸ್ continuous and comprehensive evaluation, that is CCE focuses on final exams only, summative evaluation, holistic learner development, rote memorization ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಈಸ್ ಹೋಲಿಸ್ಟಿಕ್ ಲರ್ನರ್ ಡೆವಲಪ್ಮೆಂಟ್. ಅಂದರೆ ಅಲ್ಲಿ ಮಗುವಿನ ಒಂದು ಸಮಗ್ರ ಮೌಲ್ಯಮಾಪನ ಮಾಡಲಿಕ್ಕೆ, ವ್ಯಾಪಕ ಮತ್ತು ನಿರಂತರ ಮತ್ತು ಸಮಗ್ರವಾದಂಥ ಮೌಲ್ಯಮಾಪನ ಮಾಡಲಿಕ್ಕೆ ಈ CCE ಸಹಾಯ ಮಾಡುತ್ತೆ. Therefore option C is right answer. And which is not a receptive skill ಅಂತ ಕೇಳಿದ್ದಾರೆ. ರೀಡಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಆ್ಯಂಡ್ ವಿವಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಒಂದು ರಿಸೆಪ್ಟಿವ್ ಸ್ಕಿಲ್ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ನೋಡೋದಾದರೆ ದಟ್ ಈಸ್ ಆಪ್ಷನ್ ಸಿ, ಸ್ಪೀಕಿಂಗ್. ಇಟ್ ಕಮ್ಸ್ ಅಂಡರ್ ಪ್ರೊಡಕ್ಟಿವ್ ಸ್ಕಿಲ್. ಸ್ಪೀಕಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೊಡಕ್ಟಿವ್ ಸ್ಕಿಲ್. ಸೊ ಹಾಗಾಗಿ ಇಲ್ಲಿ ಸ್ಪೀಕಿಂಗ್ ಅನ್ನುವಂಥದ್ದು ಒಂದು ರಿಸೆಪ್ಟಿವ್ ಸ್ಕಿಲ್ ಅಲ್ಲ ಅಂತ ಹೇಳ್ಬೋದು. Then the next question is, teaching vocabulary through pictures mainly supports auditory learners, visual learners, kinesthetic learners, logical learners. Here teaching vocabulary through pictures, okay, ಒಂದು ಚಿತ್ರಪಟಗಳನ್ನು ತೋರಿಸುವುದರ ಮೂಲಕ ಶಬ್ದಗಳ ಸಂಗ್ರಹವನ್ನು ಮಗುವಿಗೆ ಕಲಿಸುವಂಥದ್ದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಇಟ್ಸ್ ನಥಿಂಗ್ ಬಟ್ ದ ವಿಜುವಲ್ ಲರ್ನರ್ಸ್. ಇಟ್ ಸಪೋರ್ಟ್ಸ್ ಡೆಫಿನೆಟ್ಲಿ. ಸೊ that is the right answer. The next question is, language rule governed but creative. This idea belongs to Skinner, Bloomfield, Chomsky, then Saussure. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಇಟ್ಸ್ ಆಪ್ಷನ್ ಸಿ, ನೋಮ್ ಕಾಮ್ಸ್ಕಿ, ದ ಅಮೇರಿಕನ್ ಲಿಂಗ್ವಿಸ್ಟ್, ಇನ್ಸಿಸ್ಟೆಡ್ ಮೋರ್ ದ್ಯಾನ್ ಎನಿವನ್ ಎಲ್ಸ್ ಆನ್ ದ ಐಡಿಯಾ ಆಫ್ ಲ್ಯಾಂಗ್ವೇಜ್ ಕ್ರಿಯೇಟಿವಿಟಿ. ಇಲ್ಲಿ ಲ್ಯಾಂಗ್ವೇಜ್ ಈಸ್ ರೂಲ್ ಗವರ್ನ್ಡ್ ಬಟ್ ಕ್ರಿಯೇಟಿವ್ ಅಂತ. ಒಂದು ಭಾಷೆಗೆ ತನ್ನದೇ ಆದಂಥ ಒಂದಿಷ್ಟು ವ್ಯಾಕರಣ ಬದ್ಧತೆ ಇರುತ್ತೆ, ಜೊತೆಗೆ ಅದು ಒಂದು ಕ್ರಿಯೇಟಿವ್ ಆಗಿರುತ್ತೆ, ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯ ಒಂದು ಭಾಷೆಗೆ ಇರುತ್ತೆ ಅಂತ ಅಮೇರಿಕಾದ ಒಬ್ಬ ಭಾಷಾ ತಜ್ಞ ನೋಮ್ ಚಾಮ್ಸ್ಕಿ ಅವರು ಹೇಳಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ರಿಪ್ರೆಸೆಂಟ್ಸ್ ಎ ಕನ್ಸ್ಟ್ರಕ್ಟಿವ್ ಇಂಗ್ಲಿಷ್ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ. ಟೀಚರ್ ಲೆಕ್ಚರರ್ಸ್, ಸ್ಟೂಡೆಂಟ್ಸ್ ಲಿಸನ್ಸ್, ಸ್ಟೂಡೆಂಟ್ಸ್ ರಿಪೀಟ್ ಸೆಂಟೆನ್ಸಸ್ ಇನ್ ಕೋರಸ್, learners actively negotiate meaning, teacher corrects every error immediately ಅಂತ ಕೇಳಿದರೆ. which of the following best represents a constructivist English classroom ಅಂತ. okay, based on this question the answer is option C, that is learners actively negotiate meaning. means ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಪ್ರಮೋಟ್ಸ್ ಆಕ್ಟಿವ್ ಲರ್ನರ್ ಪಾರ್ಟಿಸಿಪೇಷನ್ ಆ್ಯಂಡ್ ಮೀನಿಂಗ್ ಮೇಕಿಂಗ್. ಅಂದರೆ ರಚನಾವಾದ ಸಿದ್ಧಾಂತದಲ್ಲಿ ಮಗು ತನ್ನ ಒಂದು ಜ್ಞಾನವನ್ನು ತಾನೇ ಸಂರಚಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಕಲಿಬೇಕು. ಓಕೆ, ದಟ್ಸ್ ವಾಟ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್, teaching grammar through examples and guiding students to infer rules is called as deductive method, inductive method, structural method, audiolingual method. Here ಇಲ್ಲಿ ಕೊಟ್ಟಿರೋ 4 ಮೆಥಡಲ್ಲಿ ಯಾವುದು ಅಂತ ಕೇಳಿದೆ. ಥ್ರೋ ಎಕ್ಸಾಂಪಲ್ಸ್. ಓಕೆ, ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಬಿ, ದಟ್ ಈಸ್ ಇಂಡಕ್ಟಿವ್ ಮೆಥಡ್. ವಾಟ್ ಹ್ಯಾಪನ್ಸ್, ಇಂಡಕ್ಟಿವ್ ಮೆಥಡಲ್ಲಿ ನಾವು ಮೊದಲು ಏನು ಮಾಡ್ತೀವಿ, ಎಕ್ಸಾಂಪಲ್ಸನ್ನು ಕೊಟ್ಟು ನಂತರ ರೂಲ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ದೇರ್ ಫೋರ್ ಇಂಡಕ್ಟಿವ್ ಅಪ್ರೋಚ್ ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್, ಮೀನ್ಸ್ ಲರ್ನರ್ ಸೆಂಟರ್ಡ್ ಅಂತ. ದೆನ್ ದ ನೆಕ್ಸ್ಟ್ ಕ್ವೆಶನ್ ಈಸ್, the main aim of communicative language teaching is mastery of grammar, accuracy over fluency, communicative competence, memorization of vocabulary ಅಂತ ಕೇಳಿದ್ದಾರೆ. ಇಲ್ಲಿ ಮೇನ್ ಏಮ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್, ದಟ್ ಈಸ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಅಂದರೆ ಒಂದು ಸಂವಹನ ಮಾಡುವಂಥ ಸಾಮರ್ಥ್ಯವನ್ನು ಮಗುವಿಗೆ ಬೆಳೆಸುವಂಥದ್ದು. ಇಟ್ ಫೋಕಸಸ್ ಆನ್ ಯೂಸಿಂಗ್ ಲ್ಯಾಂಗ್ವೇಜ್ ಮೀನಿಂಗ್ಫುಲಿ ಇನ್ ರಿಯಲ್ ಲೈಫ್ ಸಿಚುವೇಶನ್ಸ್ ಆರ್ ರಿಯಲ್ ಸಿಚುವೇಶನ್ಸ್. ನೈಜ ಒಂದು ಘಟನೆಗಳಿಗೆ, ಸಂದರ್ಭಕ್ಕೆ ಅನುಗುಣವಾಗಿ ಭಾಷೆಯನ್ನು ಉಪಯೋಗಿಸುವಂಥ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಅಂತ. ದೆನ್ which activity best develops listening for gist, dictation, listening for specific details, predicting content before listening, listening to identify every word ಅಂತಿದೆ. ಇಲ್ಲಿ which activity best develops listening for gist. Okay, so for that is option C, that's predicting content before listening.
ಮೀನ್ಸ್ ಜಿಸ್ಟ್ ಲಿಸ್ನಿಂಗ್ ಇನ್ವಾಲ್ವ್ಸ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ನಾಟ್ ಡೀಟೇಲ್ಸ್. ಇಲ್ಲಿ ಕೇವಲ ನಾವು ಜಿಸ್ಟ್ ಒಂದು ಸಡನ್ನಾಗಿ ಅದ್ರ ಬಗ್ಗೆ ಏನಿದೆ ಅನ್ನುವಂಥದ್ದು ಸಾರಾಂಶವನ್ನು ತಿಳ್ಕೊಳ್ಳಿಕ್ಕೆ. ಓಕೆ, ದಟ್ ಈಸ್ ಪ್ರಿಡಿಕ್ಟಿಂಗ್ ಕಂಟೆಂಟ್. ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ the role of the teacher in a learner-centered classroom is authority, examiner, facilitator, dictator. As we all know that the modern definition of a teacher is changed as or is defined as facilitator. Okay, teacher guides and supports learning rather than dominates. ಅಂದರೆ ಇಲ್ಲಿ ನಾವು ಒಬ್ಬ ಶಿಕ್ಷಕನಾಗಿ ನಾವು ಈಗ ಮಾಡರ್ನ್ ಒಂದು ಟೀಚಿಂಗ್ನಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಶಿಕ್ಷಕನಿಗೆ ಒಂದು ಪರ್ಯಾಯ ಪದವಾಗಿ ಸುಗಮಕಾರ ಅಂತ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಫೆಸಿಲಿಟೇಟರ್ ಪಾತ್ರ ಏನು ಅಂದರೆ ಗೈಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ದ ಲರ್ನರ್ಸ್ ಅಂತ. ಓಕೆ, ನಾವೇ ಡಾಮಿನೇಟ್ ಮಾಡೋದಲ್ಲ, ಅದರ ಬದಲಾಗಿ ಮಗುವಿಗೆ ಕಲೀಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ದೇರ್ಫೋರ್ ಫೆಸಿಲಿಟೇಟರ್ ಇಸ್ ದ ರೈಟ್ ಒನ್. ಎರರ್ಸ್ ದಟ್ ಆಕರ್ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಮದರ್ ಟಂಗ್ ಆರ್ ಕಾಲ್ಡ್ developmental errors, performance errors, interlingual errors and fossilized errors ಅಂತ ಇದೆ. ಇಲ್ಲಿ ಎರರ್ಸ್ ದಟ್ ಆರ್ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಮದರ್ ಟಂಗ್, ಮಾತೃಭಾಷೆಯ ಒಂದು ಪ್ರಭಾವದಿಂದ ಕಲಿಕೆಯಲ್ಲಿ ಒಂದಿಷ್ಟು ಅಡೆತಡೆಗಳು ಉಂಟಾಗ್ತವೆ. ಅದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ಸ್ ನಥಿಂಗ್ ಬಟ್ ಇಂಟರ್ಲಿಂಗ್ವಲ್ ಎರರ್ಸ್. ಇಲ್ಲಿ ದ ಇಂಟರ್ಲಿಂಗ್ವಲ್ ಎರರ್ಸ್ ಅರೈಸ್ ಫ್ರಮ್ L1 ಇಂಟರ್ಫರೆನ್ಸ್, ಅಂದರೆ ಮಾತೃಭಾಷೆಯ ಪ್ರಭಾವದಿಂದ ಒಂದಿಷ್ಟು ಅಡೆತಡೆ ತೊಂದರೆ ಆಗಬಹುದು ಅಂತ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಎರರ್ಸ್ ಶೋ ಹೌ ಲರ್ನರ್ಸ್ ಆರ್ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್. ದಿಸ್ ವ್ಯೂ ಸಪೋರ್ಟ್ಸ್ ಬಿಹೇವಿಯರಿಸಮ್, ಸ್ಟ್ರಕ್ಚರಲಿಸಮ್, ಎರರ್ ಅನಾಲಿಸಿಸ್, ಕಾಂಟ್ರಾಸ್ಟಿವ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಹಿಯರ್ ದ ಎರರ್ ಶೋ ಹೌ ಲರ್ನರ್ಸ್ ಆರ್ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ದಿಸ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಈಸ್ ಎರರ್ ಅನಾಲಿಸಿಸ್. ಇಲ್ಲಿ ನಮ್ಮ ಒಂದು ಕಲಿಕೆ ನ್ಯೂನತೆಗಳನ್ನು ವಿಶ್ಲೇಷಣೆ ಮಾಡಿದಾಗ we will come to know that. The next one is which is the best tactic to teach pronunciation ಅಂತ ಕೇಳಿದ್ದಾರೆ. Silent reading, minimal pair practice, translation, writing skills ಅಂತ ಕೇಳಿದ್ದಾರೆ. Here the right answer for this question is option B, that is minimal pair practice. We may give some examples to our students to practice those number of dialogues so that they are going to improve their pronunciation ಅಂತ. Okay, then next one is reading between the lines refers to skimming, scanning, inferential reading or intensive reading ಅಂತ ಕೇಳಿದ್ದಾರೆ. Reading between the lines is nothing but inferential reading ಅಂತ. The next one is which method emphasizes the habit formation ಅಂತ ಕೇಳಿದ್ದಾರೆ. Whether it is communicative approach, natural approach, audiolingual method, cognitive approach ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯಾಬಿಟ್ ಫಾರ್ಮೇಷನ್ ಆಗುವಂಥದ್ದು ಯಾವ ಒಂದು ಮೆಥಡಲ್ಲಿ ಅಂತಂದರೆ ವೆನ್ ಇಟ್ ಈಸ್ ಆಡಿಯೋಲಿಂಗ್ವೆಲ್ ಅಂತ. ಓಕೆ, ವೆನ್ ಇಟ್ ಲಿಸನ್ಸ್ ದೆನ್ ವೆನ್ ಇಟ್ ಪ್ರಾಕ್ಟಿಸಸ್. ಇಲ್ಲಿ ಆಡಿಯೋಲಿಂಗ್ವೆಲ್ ಒಂದು ಕೇಳೋದರ ಮೂಲಕ ಮತ್ತೆ ಅದನ್ನು ರಿಪೀಟ್ ಮಾಡುವಂಥದ್ದು ಒಂದು ಹ್ಯಾಬಿಟ್ ಫಾರ್ಮೇಷನ್ ಮಾಡಲಿಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಮೈಕ್ರೋ ಸ್ಕಿಲ್ ಆಫ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಪ್ರೊನೌನ್ಸಿಯೇಷನ್, ಫ್ಲೂಯೆನ್ಸಿ, ನೋಟ್ ಮೇಕಿಂಗ್, ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಅಂತ ಇದೆ. ಓಕೆ, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ದಟ್ ಈಸ್ ನೋಟ್ ಮೇಕಿಂಗ್ ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಮೈಕ್ರೋ ಸ್ಕಿಲ್ ಆಫ್ ಸ್ಪೀಕಿಂಗ್. ದೆನ್ the most effective way to teach vocabulary is giving dictionary meanings, teaching in isolation, teaching in context, giving word lists ಅಂತ ಕೇಳಿದೆ. The most effective way to teach vocabulary is ಓಕೆ, ಮಕ್ಕಳಲ್ಲಿ ಒಂದು ಪದಗಳ ಸಂಪತ್ತನ್ನು ಹೆಚ್ಚಿಸಲಿಕ್ಕೆ ಯಾವ ಒಂದು ಭಾಳ ಪರಿಣಾಮಕಾರಿಯಾದ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಟೀಚಿಂಗ್ ಇನ್ ಕಾಂಟೆಕ್ಸ್ಟ್. ಸಂದರ್ಭಕ್ಕೆ ಅನುಗುಣವಾಗಿ ಹೀಗೆ ನಾವು ಹೆಚ್ಚು ಹೆಚ್ಚು ಪದಗಳನ್ನು ಬಳಸ್ತಾ ಹೋಗುವಂಥದ್ದು, ನೀಡುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಕಂಟಿನ್ಯೂಯಸ್ ಅಸೆಸ್ಮೆಂಟ್ ಹೆಲ್ಪ್ಸ್ ಟೀಚರ್ಸ್ ಟು ರ್ಯಾಂಕ್ ಸ್ಟೂಡೆಂಟ್ಸ್, ಡಿಟೆಕ್ಟ್ ಲರ್ನಿಂಗ್ ಗ್ಯಾಪ್ಸ್, ರೆಡ್ಯೂಸ್ ವರ್ಕ್ ಲೋಡ್, ಎಲಿಮಿನೇಟ್ ಎಕ್ಸಾಮ್ಸ್ ಅಂತ ಇದೆ. ಇಲ್ಲಿ ದೇರ್ಸ್ ನಥಿಂಗ್ ಬಟ್ ಇಟ್ ಹೆಲ್ಪ್ಸ್ ಅಸ್ ಟು ಡಿಟೆಕ್ಟ್ ದ ಲರ್ನಿಂಗ್ ಗ್ಯಾಪ್ಸ್ ವಿಚ್ ಆರ್ ಆಕರ್ಡ್ ಅಂತ. ಅಂದರೆ ಕಲಿಕೆಯಲ್ಲಿ ಏನು ಒಂದಿಷ್ಟು ಗ್ಯಾಪ್ಸ್ ಇರ್ತವೆ, ಕಲಿಕೆ ಮಗುವಿಗೆ ಯಾವ ರೀತಿ ಎಲ್ಲಿ ಮಗು ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹಿಂದುಳಿದಿದೆ ಅಂತ ತಿಳ್ಕೊಳ್ಳಿಕ್ಕೆ
ನಮಗೆ ಸಹಾಯ ಮಾಡುತ್ತೆ ಅದು. ದೆನ್ ದ ನೆಕ್ಸ್ಟ್ ಒನ್ ಈಸ್ ವಿಚ್ ಅಪ್ರೋಚ್ ಸಪೋರ್ಟ್ಸ್ ಮಲ್ಟಿಲಿಂಗ್ವಾಲಿಸಮ್ ಇನ್ ದ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ. ಮೋನೋಲಿಂಗ್ವಲ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲ್ಯಾಂಗ್ವೇಜಿಂಗ್, ಆಡಿಯೋಲಿಂಗ್ವಲ್ ಮೆಥಡ್ ಅಂತ ಕೇಳಿದ್ದಾರೆ. ಹಿಯರ್ the right answer for this question is option C, that translanguaging. Okay, that helps, that supports the multilingualism in the classroom. The next one is the ability to use language appropriately in social context is linguistic competence, grammatical competence, communicative competence, or literary competence ಅಂತ ಕೇಳಿದ್ದಾರೆ. The ability to use language appropriately ಅಂದರೆ ಭಾಷೆಯನ್ನು ಅರ್ಥಪೂರ್ಣವಾಗಿ ಬಳಕೆ ಮಾಡುವಂಥ ಸಾಮರ್ಥ್ಯ ಬರುವಂಥದ್ದು ಯಾವಾಗ ಅಂತ, ವಿಚ್ ಮೆಥಡಲ್ಲಿ ಯಾವ ಸಾಮರ್ಥ್ಯ ಅಂತ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ದ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತ, ಒಂದು ಸಂವಹನ ಸಾಮರ್ಥ್ಯ ಅನ್ನುವಂಥದ್ದು ಬರುತ್ತೆ ಅಂತ. ದೆನ್ ವಿಚ್ ಆಕ್ಟಿವಿಟಿ ಬೆಸ್ಟ್ ಪ್ರಮೋಟ್ಸ್ ಪ್ಯೂರ್ ಲರ್ನಿಂಗ್ ಅಂದರೆ ಇಲ್ಲಿ ಸಮವಯಸ್ಕರ ಜೊತೆ ಕಲಿಕೆ ಆಗಲಿಕ್ಕೆ ಯಾವ ಒಂದು ಆಕ್ಟಿವಿಟಿ ಬೆಸ್ಟ್ ಅಂತ ಕೇಳಿದ್ದಾರೆ. ಟೀಚರ್ ಎಕ್ಸ್ಪ್ಲನೇಷನ್, ಇಂಡಿವಿಜುವಲ್ ವರ್ಕ್ಸ್ ಇಟ್, ಗ್ರೂಪ್ ಡಿಸ್ಕಷನ್, ಡಿಕ್ಟೇಷನ್. ಹಿಯರ್ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಈಸ್ ಗ್ರೂಪ್ ಡಿಸ್ಕಷನ್ ಈಸ್ ದ ಬೆಸ್ಟ್ ಮೆಥಡ್ ವಿಚ್ ಪ್ರಮೋಟ್ಸ್ ಪ್ಯೂರ್ ಲರ್ನಿಂಗ್ ಅಂತ. ಮಗುವಿಗೆ ಸಮವಯಸ್ಕರ ಜೊತೆ ಕಲೀಲಿಕ್ಕೆ ಈ ಗ್ರೂಪ್ ಡಿಸ್ಕಷನ್ ಭಾಳ ಸಹಾಯಕವಾಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಈಸ್ ಮೇನ್ಲಿ ಯೂಸ್ಡ್ ಟು ಸರ್ಟಿಫೈ ಲರ್ನರ್ಸ್, ಪ್ರಮೋಟ್ ಲರ್ನರ್ಸ್, ಇಂಪ್ರೂವ್ ಲರ್ನಿಂಗ್ ಪ್ರೊಸೆಸ್, ಅನೌನ್ಸ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇಯರ್ ಇಟ್ಸ್ ನಥಿಂಗ್ ಬಟ್ ದ ಇಂಪ್ರೂವ್ ಲರ್ನಿಂಗ್ ಪ್ರೊಸೆಸ್ ಅನ್ನುವಂಥದ್ದು. ಓಕೆ, ಇದು ಫಾರ್ಮೇಟಿವ್ ಒಂದು ರೂಪನಾತ್ಮಕ ಮೌಲ್ಯಮಾಪನ ಮಗುವಿನ ಒಂದು ಕಲಿಕೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಭಾಳ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ದೆನ್ a good listening activity should test memory, be teacher controlled, have a clear purpose, focus on spelling ಅಂತ ಇದೆ. ಇಲ್ಲಿ ಗುಡ್ ಲಿಸ್ನಿಂಗ್ ಆ್ಯಕ್ಟಿವಿಟಿ ಯಾವ ರೀತಿ ಮಾಡ್ಬೋದು? ಇಟ್ಸ್ ನಥಿಂಗ್ ಬಟ್ ಹ್ಯಾವ್ ಎ ಕ್ಲಿಯರ್ ಪರ್ಪಸ್, ಒಂದು ಸ್ಪಷ್ಟ ಗುರಿ ಉದ್ದೇಶ ಇರಬೇಕು. ಒಂದು ಲಿಸ್ನಿಂಗ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಒನ್ ಶುಡ್ ಹ್ಯಾವ್ ಎ ವೆರಿ ಕ್ಲಿಯರ್ ಪರ್ಪಸ್ ಫಾರ್ ದ್ಯಾಟ್. ದ ನೆಕ್ಸ್ಟ್ ಒನ್ ಈಸ್ which is an example of authentic material ಅಂತ ಕೇಳಿದ್ದಾರೆ. ಗ್ರಾಮರ್ ವರ್ಕ್ಬುಕ್, ನ್ಯೂಸ್ ಪೇಪರ್ ಆರ್ಟಿಕಲ್, ಕ್ವೆಶ್ಚನ್ ಬ್ಯಾಂಕ್, ಮಾಡೆಲ್ ಟೆಸ್ಟ್ ಪೇಪರ್. As we all know that it's the authentic material is nothing but the newspaper article. Those are considered as the authentic materials in teaching English. The next one is teaching poetry should mainly aim at. ಇಲ್ಲಿ ಒಂದು ಪದ್ಯ ಭಾಗವನ್ನು ಕಲಿಸ್ತಕ್ಕಂಥ ಬೋಧಿಸ್ತಕ್ಕಂಥ ಮೇನ್ ಉದ್ದೇಶ ಏನು ಅಂತ ಕೇಳಿದ್ದಾರೆ, ಮೇನ್ ಗುರಿ ಏನು ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನಿಂಗ್ ಫಿಗರ್ಸ್ ಆಫ್ ಸ್ಪೀಚ್, ಮೆಮೊರೈಸಿಂಗ್ ಲೈನ್ಸ್, ಎಂಜಾಯ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್, ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಕೇಳಿದ್ದಾರೆ. ಹಿಯರ್ ಇಟ್ಸ್ ನಥಿಂಗ್ ಬಟ್ ದ ಎಂಜಾಯ್ಮೆಂಟ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ದಿ ಟೆಕ್ಸ್ಟ್ ಅನ್ನುವಂಥದ್ದು. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ which reading strategy helps to locate specific information quickly ಅಂತ ಕೇಳಿದ್ದಾರೆ. ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಇಂಟೆನ್ಸಿವ್ ರೀಡಿಂಗ್ ಆ್ಯಂಡ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕೇಳಿದ್ದಾರೆ. ಹಿಯರ್ ದಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಬಿ, ದಟ್ ಈಸ್ ಸ್ಕ್ಯಾನಿಂಗ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ICT in language teaching mainly helps in replacing teachers, mechanical learning, multimodal learning, examination only ಅಂತ ಕೇಳಿದ್ದಾರೆ. ಇಲ್ಲಿ ICT in language teaching mainly helps. Okay, that's nothing but option C, multimodal learning. ಇಲ್ಲಿ ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಕಲಿಯುವಂಥದ್ದು ಅಂತ. The next one is a remedial teaching program is meant for. ಅಂದರೆ ಒಂದು ಪರಿಹಾರ ಬೋಧನೆ ಯಾವುದಕ್ಕಾಗಿದೆ ಅಂತ ಕೇಳಿದ್ದಾರೆ. ಆಲ್ ಸ್ಟೂಡೆಂಟ್ಸ್, ಗಿಫ್ಟೆಡ್ ಲರ್ನರ್ಸ್, ಸ್ಲೋ ಲರ್ನರ್ಸ್, ಟೀಚರ್ಸ್ ಅಂತ ಇದೆ. Here it's nothing but remedial teaching is for the slow learners. ನಿಧಾನವಾಗಿ ಕಲಿಯುವಂಥ ಮಕ್ಕಳಿಗಾಗಿಯೇ ಇದು ಒಂದು ಪರಿಹಾರ ಬೋಧನೆ ಕಾರ್ಯಕ್ರಮ ಇರುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ which skill is developed through note making ಅಂತ ಕೇಳಿದ್ದಾರೆ. ಸ್ಪೀಕಿಂಗ್, ರೈಟಿಂಗ್, ಲಿಸ್ನಿಂಗ್, ರೀಡಿಂಗ್. ಇಲ್ಲಿ ನೋಟ್ ಮೇಕಿಂಗ್ ಮುಖಾಂತರ ಯಾವ ಒಂದು ಭಾಷಾ ಕೌಶಲ್ಯವನ್ನು ಕಲಿಸ್ಬೋದು ಅಂತ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ರೈಟಿಂಗ್ ಸ್ಕಿಲ್. ದೆನ್ ನೆಕ್ಸ್ಟ್ ಒನ್ ಈಸ್ inclusive education in English classroom means same textbook for all, ignoring differences, adapting teaching to diverse learners, separate classroom ಅಂತ ಕೇಳಿದೆ. ಹಿಯರ್ ಇನ್ಕ್ಲೂಸಿವ್ ಅಂದರೆ ಸಮನ್ವಯ ಶಿಕ್ಷಣ ಅನ್ನುವಂಥದ್ದು. ಇಟ್ಸ್ ನಥಿಂಗ್ ಬಟ್ ಅಡಾಪ್ಟಿಂಗ್ ಟೀಚಿಂಗ್ ಟು ಡೈವರ್ಸ್ ಲರ್ನರ್ಸ್ ಅಂತ.
ಅಂದರೆ ಒಂದು ತರಗತಿಯಲ್ಲಿ ಎಲ್ಲ ವಿಧದ ಮಕ್ಕಳು ಇರ್ತಾರೆ. ಎಲ್ಲ ಮಗುವಿನ ಒಂದು ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ನಾವು ನಮ್ಮ ಬೋಧನಾ ಉಪಕ್ರಮಗಳನ್ನು, ಬೋಧನಾ ಕ್ರಮವನ್ನು ಒಂದು ಅಡ್ಜಸ್ಟ್ ಮಾಡಿ ಕಲಿಸುವಂಥದ್ದು ಅಂತ ಅರ್ಥ. ದೆನ್ a mistake differs from an error because a mistake is permanent, reflects lack of competence, is due to carelessness, cannot be corrected ಅಂತ ಕೇಳಿದ್ದಾರೆ. Okay, here it's nothing but that is a mistake differs from error. Okay, because it is due to the carelessness. Okay, ಇಲ್ಲಿ ಮಿಸ್ಟೇಕ್ಸು ಹ್ಯಾಪನ್ಸ್, ನಮ್ಮ ಒಂದು ಕೇರ್ಲೆಸ್ನೆಸ್ಸಿಂದ ಮಿಸ್ಟೇಕ್ಸ್ ಆಗ್ತವೆ. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್ ವಿಚ್ ಸ್ಟ್ರಾಟಜಿ ಇಂಪ್ರೂವ್ಸ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕೇಳಿದ್ದಾರೆ. ರೋಟ್ ಲರ್ನಿಂಗ್, ಕ್ಲೋಸ್ಡ್ ಕ್ವೆಶನ್ಸ್, ಓಪನ್ ಎಂಡೆಡ್ ಕ್ವೆಶನ್ಸ್, ಡಿಕ್ಟೇಷನ್. ಇಲ್ಲಿ ಯಾವ ಒಂದು ಸ್ಟ್ರಾಟಜಿ ಕ್ರಿಟಿಕಲ್ ಥಿಂಕಿಂಗನ್ನು ಬೆಳೆಸಲಿಕ್ಕೆ ಸಹಾಯಕವಾಗಿದೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಓಪನ್ ಎಂಡೆಡ್ ಕ್ವೆಶನ್ಸ್. ವೆನ್ ಎ ಟೀಚರ್ ಪೋಸಸ್, ನಾವು ಮಗುವಿಗೆ ಒಂದು ಓಪನ್ ಎಂಡೆಡ್ ಕ್ವೆಶನ್ಸನ್ನು ಕೇಳುವುದರ ಮೂಲಕ ಮಗುವಿನ ಒಂದು ಕ್ರಿಟಿಕಲ್ ಥಿಂಕಿಂಗ್ ಪವರನ್ನು ಹೆಚ್ಚಿಸ್ಬೋದು ಅಂತ. ದೆನ್ ಟೀಚಿಂಗ್ ಗ್ರಾಮರ್ ಥ್ರೂ ಗೇಮ್ಸ್ ಮೇನ್ಲಿ ಸಪೋರ್ಟ್ಸ್ ಎಂಗ್ಸೈಟಿ, ಫ್ಯೂರ್, ಮೋಟಿವೇಶನ್ ಆ್ಯಂಡ್ ಪನಿಷ್ಮೆಂಟ್ ಅಂತ ಇದೆ. ಇಟ್ಸ್ ನಥಿಂಗ್ ಬಟ್ ಇಟ್ ಸಪೋರ್ಟ್ಸ್ ದ ಮೋಟಿವೇಶನ್ ಆಫ್ ದಿ ಲರ್ನರ್ಸ್. ಮಗುವಿಗೆ ಆ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಆಟದ ಮೂಲಕ ನಾವು ಗ್ರಾಮರ್ ಟಾಪಿಕನ್ನು ಹೇಳ್ಕೊಡೋದ್ರ ಮೂಲಕ ಮಗು ಏನಾಗುತ್ತೆ, ಇಟ್ ವಿಲ್ ಗೆಟ್ ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಇಟ್ ಟೇಕ್ಸ್ ಆ್ಯಕ್ಟಿವ್ ಪಾರ್ಟ್ ಇನ್ ದ ಲರ್ನಿಂಗ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ವಿಚ್ ಒನ್ ಈಸ್ ಅ ಪ್ರೊಡಕ್ಟಿವ್ ಸ್ಕಿಲ್ ಅಂತ ಕೇಳಿದ್ದಾರೆ. ಲಿಸ್ನಿಂಗ್, ರೀಡಿಂಗ್, ಸ್ಪೀಕಿಂಗ್, ವಿವಿಂಗ್. ಓಕೆ, ಎಸ್ ವಿ ಆಲ್ ನೋ that is speaking, it comes under the productive skill. The next one is the primary aim of teaching English at secondary level is literature mastery, exam success, functional language use, grammar perfection ಅಂತ ಕೇಳಿದ್ರೆ. Here it's nothing but the functional language use ಅನ್ನುವಂಥದ್ದು. That is the ಸೆಕೆಂಡರಿ ಲೆವೆಲಲ್ಲಿ ಒಂದು ಪ್ರಾಥಮಿಕ ಗುರಿಯಾಗಿದೆ ಅಂತ. Then a good textbook should be exam oriented, promote learning, encourage interaction, avoid activities ಅಂತ ಇದೆ. ಇಲ್ಲಿ it should encourage the interaction of the students. ಇಲ್ಲಿ ಒಂದು ಒಳ್ಳೆಯ ಪಠ್ಯ ಪುಸ್ತಕ ಏನು ಮಾಡಬೇಕು, ಅದು ಒಂದು ಸಂವಹನಕ್ಕೆ ಒಂದು ಪ್ರೋತ್ಸಾಹ ನೀಡುವಂತಿರಬೇಕು ಅಂತ. ದೆನ್ which assessment focuses on learner progress over time ಅಂತ. ಡಯಾಗ್ನೋಸ್ಟಿಕ್, ಸಮೇಟಿವ್, ಫಾರ್ಮೇಟಿವ್, ನಾನ್ ರೆಫರೆನ್ಸ್ಡ್ ಅಂತ ಕೇಳಿದೆ. ಇಲ್ಲಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಫಾರ್ಮೇಟಿವ್. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಈಸ್ ಟೀಚಿಂಗ್ ರೈಟಿಂಗ್ ಶುಡ್ ಬಿಗಿನ್ ವಿತ್. ಓಕೆ, ಟೀಚಿಂಗ್ ವೆನ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ರೈಟಿಂಗ್ ಫಾರ್ ದ ಸ್ಟೂಡೆಂಟ್ಸ್, ವೆನ್ ಶುಡ್ ಇಟ್ ಸ್ಟಾರ್ಟ್ ಅಂತ, ಯಾವಾಗ ಸ್ಟಾರ್ಟ್ ಆಗಬೇಕು? ಎಸ್ಸೆ ರೈಟಿಂಗ್, ಕ್ರಿಯೇಟಿವ್ ರೈಟಿಂಗ್, ಕಂಟ್ರೋಲ್ಡ್ ರೈಟಿಂಗ್, ಫ್ರೀ ಕಾಂಪೋಸಿಷನ್. ಮಗುವಿಗೆ ಬರವಣಿಗೆಯನ್ನು ಮಾಡುವಂಥದ್ದು ಯಾವಾಗ ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಕಂಟ್ರೋಲ್ಡ್ ರೈಟಿಂಗ್. ಮಗುವಿಗೆ ಒಂದು ನಮ್ಮ ಗೈಡೆನ್ಸಲ್ಲಿ ಒಂದು ಕಂಟ್ರೋಲ್ಡ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಿದಾಗ ಮಗು ತನ್ನ ಬರವಣಿಗೆಯ ಒಂದು ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ದೆನ್ which is the best way to motivate learners? Punishment, fear of failure, positive reinforcement, strict discipline ಅಂತ ಇದೆ. As we all know that the positive reinforcement it motivates learners to take active part in the process of learning. ಇಲ್ಲಿ ಒಂದು ಧನಾತ್ಮಕ ಒಂದು ಪ್ರತಿಕ್ರಿಯೆ, ರೀಇನ್ಫೋರ್ಸ್ಮೆಂಟ್, ಪುನರ್ಬಲನ ಅಂತ ಕೇಳ್ತೀವಿ. ಧನಾತ್ಮಕ ಪುನರ್ಬಲನವು ಮಗುವಿಗೆ ಒಂದು ಪ್ರೇರಣೆಯನ್ನು ನೀಡಿ ಕಲಿಕೆಯಲ್ಲಿ ಆಸಕ್ತಿಯುತವಾಗಿ ಪಾಲ್ಗೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಅಂತ. ದೆನ್ ನೆಕ್ಸ್ಟ್ ಒನ್ ಈಸ್ ಬ್ಲೂಮ್ಸ್ ಟೆಕ್ಸಾನಮಿ ಲೆವೆಲ್ ಫಾರ್ ಇವ್ಯಾಲ್ಯೂಯೇಷನ್ ಇನ್ವಾಲ್ವ್ಸ್ ರಿಕಾಲಿಂಗ್ ಫ್ಯಾಕ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್, ಜಡ್ಜಿಂಗ್ ಬೇಸ್ಡ್ ಆನ್ ಕ್ರೈಟೀರಿಯಾ, ಅಪ್ಲೈಯಿಂಗ್ ರೂಲ್ಸ್. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಜಡ್ಜಿಂಗ್ ಬೇಸ್ಡ್ ಆನ್ ಕ್ರೈಟೀರಿಯಾ ಅಂತ. Then using charts, pictures and videos addresses auditory learning, visual learning, kinesthetic learning, logical learning ಅಂತ ಇದೆ. Here using charts, pictures and videos. Okay, it comes under option B, that is visual learning.
Then next one is the best way to handle learner errors is to ignore all errors, correct immediately, correct selectively, punish the learners anta ide. Here it's nothing but option C, that correct selectively anta. The best way to handle learners errors is to ಮಗು ಕಲಿಯುವಂಥ ಸಂದರ್ಭದಲ್ಲಿ ತಪ್ಪನ್ನು ಮಾಡಿದಾಗ ಅದನ್ನು ಸೆಲೆಕ್ಟಿವ್ ಆಗಿ ನಾವು ಏನು ಮಾಡಬೇಕು, ಸರಿಪಡಿಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ extensive reading focuses on accuracy, grammar, fluency and enjoyment testing anta ide. Here it's nothing but option is that fluency and enjoyment. Extensive reading, ಒಂದು ವ್ಯಾಪಕ ಓದು ಅನ್ನುವಂಥದ್ದು, ಹೆಚ್ಚು ಹೆಚ್ಚು ಓದೋದ್ರಿಂದ ಒಂದು ನಿರರ್ಗಳತೆ ಬರುತ್ತೆ. ಫ್ಲೂಯೆನ್ಸಿ ಜನ್ ಎಂಜಾಯ್ಮೆಂಟ್, ಒಂದು ಸಮ್ ಸಾರ್ಟ್ ಆಫ್ ಪ್ಲೆಜರ್ ವಿ ಗೆಟ್ ಬೈ ರೀಡಿಂಗ್ ಅಂತ. ಓಕೆ, ದ ನೆಕ್ಸ್ಟ್ ಒನ್ ಈಸ್ a communicative activity should have single correct answer, be teacher dominated, encourage interaction, focus on form only ಅಂತ ಇದೆ. A communicative activity should, ಒಂದು ನಾವು ಸಂವಹನ ಮಾಡುವಂಥ ಒಂದು ಚಟುವಟಿಕೆ ಹೇಗಿರಬೇಕು ಅಂತ ಕೇಳಿದ್ದಾರೆ. ಇಟ್ ಶುಡ್ ಎನ್ಕರೇಜ್ ಇಂಟ್ರಾಕ್ಷನ್ ಅಂತ. ಓಕೆ, ದೆನ್ ದ ಅಲ್ಟಿಮೇಟ್ ಗೋಲ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್. ಓಕೆ, ಒಂದು ಇಂಗ್ಲೀಷ್ ಭಾಷಾ ಬೋಧನೆಯ ಒಂದು ಅಲ್ಟಿಮೇಟ್, ಒಂದು ಕೊನೆಯ ಗುರಿ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಯಾವುದು ಅಂತ ಕೇಳಿದ್ದಾರೆ. ಪಾಸಿಂಗ್ ಎಕ್ಸಾಮ್ಸ್, ನಾಟ್ ಎಟ್ ಆಲ್. ಮೆಮೊರೈಸಿಂಗ್ ರೂಲ್ಸ್, ನಾಟ್ ಎಟ್ ಆಲ್. ಎಫೆಕ್ಟಿವ್ ಕಮ್ಯುನಿಕೇಷನ್, ಎಸ್ ಇಟ್ ಈಸ್. ಟ್ರಾನ್ಸ್ಲೇಷನ್ ಎಬಿಲಿಟಿ, ನೋ, ಅದು ಆಟೋಮೆಟಿಕ್ ಬರುತ್ತೆ. ಟ್ರಾನ್ಸ್ಲೇಷನ್ ಎಬಿಲಿಟಿ ಅಂದ್ರೇನು, ಭಾಷಾಂತರ ಮಾಡುವಂಥ ಒಂದು ಸಾಮರ್ಥ್ಯ. ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಸ್ ದ ರೈಟ್ ಆನ್ಸರ್. ಮಗು ಪರಿಣಾಮಕಾರಿಯಾಗಿ ಇನ್ನೊಬ್ಬರ ಜೊತೆ ಒಂದು ಸಂವಹನ ಮಾಡುವಂಥ ಸ್ಕಿಲ್ ಅದರಲ್ಲಿ ಬರಬೇಕಂದ್ರೆ ಇಟ್ ಶುಡ್ ಲರ್ನ್ ದ ಲ್ಯಾಂಗ್ವೇಜ್ ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಈಗ ಗ್ರಾಮರ್ ಮೇಲೆ ಯಾವ ರೀತಿ ಕೇಳ್ತಾರೆ ಕ್ವಶನ್ಸನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದರೆ, ಹಿ ಡಿಡ್ ನಾಟ್ ನ್ಯೂ ದ ಆನ್ಸರ್, ಹಿ ಡಸ್ ನಾಟ್ ನೋ ದ ಆನ್ಸರ್, ಹಿ ಡಿಡ್ ನಾಟ್ ನೋ ದ ಆನ್ಸರ್, ಹಿ ಹ್ಯಾಸ್ ನಾಟ್ ನ್ಯೂ ದ ಆನ್ಸರ್ ಅಂತ ಇದೆ. ಇಲ್ಲಿ 4 ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ, ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಸಿ, ಹಿ ಡಿಡ್ ನಾಟ್ ನೋ ದ ಆನ್ಸರ್. ಓಕೆ, ದೆನ್ here after did verb must be in base form. Okay, that's what option C is the right one. Let's move on to the next one. Identify the parts of speech of the underlined word anta kelide. She spoke clearly. Clearly ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ, it as it qualifies the verb. ಇಲ್ಲಿ ವರ್ಬ್ ಅನ್ನು ಕ್ವಾಲಿಫೈಡ್ ಮಾಡಿರೋ ವರ್ಡ್ ಆಗಿರೋದ್ರಿಂದ ಇಟ್ಸ್ ನಥಿಂಗ್ ಬಟ್ an adverb. Option B is the right one. Let's move on to the next one. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದೇ ಆರ್ ಪ್ರಿಪೇರಿಂಗ್ ದ ಹೌಸ್. ಓಕೆ, ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಸೊ ಆಸ್ ವಿ ಆಲ್ ನೋ ದಟ್ ಸಮ್ ರೂಲ್ಸ್ ಆಫ್ ಚೇಂಜಿಂಗ್ ಆ್ಯಕ್ಟಿವ್ ಇಂಟು ಪ್ಯಾಸಿವ್. ಸೊ ಅದ್ರ ಪ್ರಕಾರ ಆಬ್ಜೆಕ್ಟ್ ಫಸ್ಟ್ ಬರಬೇಕು, ದೆನ್ ಹೆಲ್ಪಿಂಗ್ ವರ್ಬ್, ದೆನ್ ಮೇನ್ ವರ್ಬ್ ಇನ್ ವಿ3 ಫಾರ್ಮ್, ದೆನ್ ಫಾಲೋಡ್ ಬೈ ದಿ ಸಬ್ಜೆಕ್ಟ್. ಓಕೆ, ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್ ಅಂತ ಆಗಬೇಕು. ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್. Okay, option C is the right answer. Then choose the correct reported speech anta kelidare. He said I am tired. He said that he was tired. ನಮ್ಗೆ ಗೊತ್ತಿದೆ ಟೆನ್ಸಸ್ ಯಾವ ರೀತಿ ಚೇಂಜ್ ಆಗ್ತವೆ, ಪ್ರೊನೌನ್ಸ್ ಯಾವ ರೀತಿ ಚೇಂಜ್ ಆಗ್ತವೆ ಅನ್ನುವಂಥದ್ದು. ಜಸ್ಟ್ ಯು ಕ್ಯಾನ್ ವಾಚ್ ಇನ್ ಡೀಟೇಲ್. ನಾನು ಕೂಡ ಈ ರಿಪೋರ್ಟೆಡ್ ಸ್ಪೀಚ್ ಮೇಲೆ, ಆ್ಯಕ್ಟಿವ್ ಇಂಟು ಪ್ಯಾಸಿವ್ ಮೇಲೆ ಒಂದು ಡೀಟೇಲ್ಡ್ ವಿಡಿಯೋವನ್ನು ಮಾಡಿದ್ದೀನಿ. ಜಸ್ಟ್ ಯು ಕ್ಯಾನ್ ವಾಚ್ ಇಟ್ ಇನ್ ದ ಯೂಟ್ಯೂಬ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದಿ ಎರರ್. ನೀದರ್ ಆಫ್ ದ ಬಾಯ್ಸ್ ಆರ್ ರೆಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀದರ್ ಆಫ್ ದ ಬಾಯ್ಸ್, ಇಲ್ಲಿ ಯಾವುದು ಎರರ್ ಇದೆ ಕಂಡಿಡಿದೆ ಅಂತ ಕೇಳಿದ್ದಾರೆ. ಎರರ್ ಈಸ್ ನೋಡಿ, ನೀದರ್ ಆಫ್ ದ ಬಾಯ್ಸ್ ಈಸ್ ರೆಡಿ ಅಂತ ಆಗಬೇಕಲ್ಲಿ. ಓಕೆ, ನೀದರ್ ಆಫ್ ದ ಬಾಯ್ಸ್, ಹುಡುಗರಲ್ಲಿ ಯಾರೊಬ್ಬರೂ ತಯಾರಿರಲಿಲ್ಲ ಅಂತ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಅಂತ. ಬಾಯ್ಸ್ ಈಸ್ ಬರಬೇಕಲ್ಲಿ. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದರೆ, ಸಿ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಸಿ ಈಸ್ ಗುಡ್ ಆಟ್ ಸ್ಪೋರ್ಟ್ಸ್, ಸಿ ಈಸ್ ಗುಡ್ ಆಟ್ ಸಿಂಗಿಂಗ್, ಸಿ ಈಸ್ ಗುಡ್ ಆಟ್ ರೈಟಿಂಗ್, ಲೈಕ್ ದಿಸ್. ಗುಡ್ ಬಂತಂದರೆ ಇಟ್ ಈಸ್ ಫಾಲೋಡ್ ಬೈ ಎಟ್ ಅನ್ನುವಂಥದ್ದು ಪ್ರಿಪೋಸಿಷನ್. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದರೆ. ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಅರೈವ್ಡ್, ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾಸ್ ಅರೈವ್ಡ್, ಈಚ್ ಪ್ಲೇಯರ್ಸ್ ಹ್ಯಾಸ್ ಅರೈವ್ಡ್, ಈಚ್ ಪ್ಲೇಯರ್ ಹ್ಯಾವ್ ಅರೈವ್ಡ್. Here the right answer is each of the players has arrived.
as it agrees with the singular subject. Therefore, we have to use has in place of the subject. ಇಲ್ಲಿ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಂದು ಟಾಪಿಕಲ್ಲಿ ಬರುತ್ತೆ. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಇಟ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ಸಬ್ಜೆಕ್ಟ್ ಅಂತ. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಎರರ್ ಅಂತ ಕೇಳಿದ್ದಾರೆ. ಹಿ ಈಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾಸ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಎರರ್ ಎಲ್ಲಿದೆ ಅಂತಂದರೆ ಹೂ ಹ್ಯಾಸ್ ಆಗಿದೆ ಅಲ್ಲ, ಇನ್ ಪ್ಲೇಸ್ ಆಫ್ ಹ್ಯಾಸ್ ಇಟ್ ಶುಡ್ ಬಿ ಹ್ಯಾವ್ ಅಂತ. ಯಾಕೆ ಅಂತ ನೋಡೋದಾದರೆ, ಸಿ ಈಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್ ಅಂತ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಂತ ಅರ್ಥ ಹೇಳಬೇಕಾದ್ರೆ, ಸೊ ಅಗೇನ್ ಇಟ್ ಕಮ್ಸ್ ಅಂಡರ್ ದಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟಾಪಿಕ್ಸಲ್ಲಿ ಬರೋದ್ರಿಂದ ಹಿಯರ್ ದಟ್ ಅಗ್ರೀಸ್ ವಿ ಹ್ಯಾವ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್ ಅಂತ. ಹಿ ಈಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್. ಸೊ ಇಲ್ಲಿ ಹಾಗಾಗಿ ವಿ ಹ್ಯಾವ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ನೋ ಸೂನರ್ ಡ್ಯಾಶ್ ದ ಬೆಲ್ ರಂಗ್ ದ್ಯಾನ್ ದ ಸ್ಟೂಡೆಂಟ್ಸ್ ಎಂಟರ್ಡ್ ಅಂತ. ಇಲ್ಲಿ ನೋ ಸೂನರ್ ಹ್ಯಾಡ್ ದ ಬೆಲ್ ರಂಗ್ ದೆನ್ ದ ಸ್ಟೂಡೆಂಟ್ಸ್ ಎಂಟರ್ಡ್ ಅನ್ನುವಂಥದ್ದು ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಒನ್. ಇಲ್ಲಿ ರೂಲ್ ಏನಂತ, ನೋ ಸೂನರ್ ಇಟ್ಸ್ ಯೂಶ್ವಲಿ ಯೂಸ್ಡ್ ಇನ್ ಪಾಸ್ಟ್ ಪರ್ಫೆಕ್ಟ್ ಫಾಲೋಡ್ ಬೈ ದೆನ್ ಅನ್ನುವಂಥದ್ದು. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದರೆ. ಶಿ ಪ್ರಿಫರ್ಸ್ ಟೀ ಟು ಕಾಫಿ ಅನ್ನುವಂಥದ್ದು ಇಲ್ಲಿ ಒಂದು ಸರಿಯಾದ ಆಯ್ಕೆಯಾಗುತ್ತೆ. ಸೊ ದಟ್ ಈಸ್ ದ ರೈಟ್ ಒನ್. ಆನ್ಸರ್ ಬಿ ಈಸ್ ದ ರೈಟ್ ಒನ್. ಡಿಯರ್ ಫ್ರೆಂಡ್ಸ್, ಇಲ್ಲಿ ನಾನು ಇದುವರೆಗೂ ಡಿಸ್ಕಷನ್ ಮಾಡ್ತಕ್ಕಂಥ ಮೆಥಡಾಲಜಿ ಮೇಲೆ ಕ್ವಶನ್ಸ್ ಆಗಿರ್ಬೋದು, ಗ್ರಾಮರ್ ಮೇಲಿನ ಕ್ವಶನ್ಸ್ ಆಗಿರ್ಬೋದು, ದೇ ಹ್ಯಾವ್ ಆಲ್ರೆಡಿ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು appear next in the upcoming examination. So if you like this video, please subscribe to my channel, share the video with your friends, like the video, and comment for the more videos. Till then, take care. Thank you.